ಬೇಕೇ ಬೇಕು ಬೇಕೇ ಬೇಕು ಏನಿದು ರಾಜ್ಯ ಏನಿದು ರಾಜ್ಯ ಏನಿದು ರಾಜ್ಯ ಏನಿದು ರಾಜ್ಯ ನಿಲ್ಲಿಸಲೇಬೇಕು ನಿಲ್ಲಿಸಬೇಕು ಬಂಧಿಸಿ 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 ಸಮಾಧಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳಿಗೆ ಸಮಾಧಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳಿಗೆ ಏತಕ್ಕಾಗಿ ಹೋರಾಟ ಸಮಾಧಿ ಮಾಡಿದ ಕಿಡಿಗೇಡಿಗಳಿಗೆ ಸಮಾಧಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳಿಗೆ ಏತಕ್ಕಾಗಿ ಹೋರಾಟ ಕೃಷ್ಣ ಮಹಾರಾಜ್ ಕಿ ಕಲಾ ಸಾಮ್ರಾಟ್ ಕೃಷ್ಣ ಮಹಾರಾಜ್ ಕಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟಕ್ಕೆ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟಕ್ಕೆ ಬೇಕು ಇಲ್ಲಿ ತನಕ ಹೋರಾಟ ಸಮಾಧಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳಿಗೆ ಸಮಾಧಿಯನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳಿಗೆ ಮೂಲಕ ಸರ್ಕಾರಕ್ಕೆ ಮನವಿ ಮೊನ್ನೆ ತಹಸೀಲ್ದಾರ್ ಮೂಲಕ ಕರ್ನಾಟಕ ಚಲನಚಿತ್ರ ಲೋಕದಲ್ಲಿ ಜನಮನಗಳಿಗಿಂತ ಹೆಸರಾಂತ ಕನ್ನಡದ ಶ್ರೇಷ್ಠ ನಟ ಸಂಸ್ಕೃತಿ ಪ್ರೇಮಿ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೇವೆ ಮತ್ತು ಕೊಡುಗೆಗಳನ್ನು ಕನ್ನಡ ನಾಡು ಇಂದಿಗೂ ಮರೆಯಲು ಸಾಧ್ಯವಿಲ್ಲ. ಕನ್ನಡ ಮತ್ತು ಕರ್ನಾಟಕದ ಹೆಸರನ್ನು ದೇಶಾದ್ಯಂತ ಪರಿಚಯಿಸಿದ ಮಹಾನ್ ಕಲಾವಿದ ಕನ್ನಡಿಗರ ಮನೆಗಳಲ್ಲಿ ಅಜರಾಮರಾಗಿದ್ದಾರೆ. ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿ ಆವರಣದಲ್ಲಿದ್ದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಕನ್ನಡ ಅಭಿಮಾನಿಗಳ ವಿಜಯದಲ್ಲಿ ಸಂಕೇತವಾಗಿದೆ. ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ. ಮಾನ್ಯರೇ, ಕನ್ನಡ ಚಲನಚಿತ್ರ ಲೋಕದಲ್ಲಿ ಜನಮನಗಳನ್ನು ಗೆದ್ದ ಹೆಸರಾಂತ ಕನ್ನಡ ಶ್ರೇಷ್ಠ ನಟ ಸಾಂಸ್ಕೃತಿಕ ಪ್ರೇಮಿ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೇವೆ ಮತ್ತು ಕೊಡುಗೆಗಳನ್ನು ಕನ್ನಡ ನಾಡು ಎಂದು ಮರೆಯಲು ಸಾಧ್ಯವಿಲ್ಲ. ಕನ್ನಡ ಮತ್ತು ಕರ್ನಾಟಕದ ಹೆಸರನ್ನು ದೇಶಾದ್ಯಂತ ಪರಿಚಯಿಸಿದ ಮಹಾ ಕಲಾವಿದರಾಗಿ ಕನ್ನಡಿಗರ ಮನೆಗಳಲ್ಲಿ ಆರಾಮದಲ್ಲಿದ್ದಾರೆ. ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಕನ್ನಡ ಅಭಿಮಾನಿಗಳ ಹೃದಯದಲ್ಲಿ ಭಾವನಾತ್ಮಕ ಪ್ರೇರಣೆ ಕೇಂದ್ರವಾಗಿದೆ. ಆದರೆ ಇತ್ತೀಚೆಗೆ ಈ ಸ್ಮಾರಕ ಇರುವ ಜಾಗವನ್ನು ಕೆಲವರು ತಮ್ಮ ಹಕ್ಕು ಭೂಮಿ ಎಂದು ಹೇಳಿಕೊಂಡು ರಾತ್ರಿ ಧ್ವಂಸ ಮಾಡಿರೋದು ಅಭಿಮಾನಿಗಳು ಹಾಗೂ ಕನ್ನಡಿಗರಾದ ನಮ್ಮೆಲ್ಲರಿಗೂ ಭಾರಿ ನೋವು ತಗ್ತಿದೆ. ನಾಡಿನ ಹೆಮ್ಮೆಯ ನಟರಾದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಶಾಶ್ವತವಾಗಿ ಕಾಪಾಡಿ ಮತ್ತು ಅದನ್ನು ರಾಷ್ಟ್ರೀಯ ಮಟ್ಟದ ಪ್ರವಾಸಿ ಆಕರ್ಷಣೆಯ ಕೇಂದ್ರವನ್ನಾಗಿ, ಕಲೆಯ ಪ್ರದರ್ಶನ ಮತ್ತು ತರಬೇತಿ ಕೇಂದ್ರವನ್ನಾಗಿ ಹಾಗೂ ಕನ್ನಡ ಸಂಸ್ಕೃತಿಯ ಪ್ರತೀಕವಾಗಿ ಅಭಿವೃದ್ಧಿಪಡಿಸುವಂತೆ ಕೋರುತ್ತೇವೆ. ಆದ್ದರಿಂದ ಸರ್ಕಾರವು ಭೂಮಿಯನ್ನು ತಕ್ಷಣ ಸ್ವಾಧೀನಪಡಿಸಿಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಕುಟುಂಬಗಳಿಗೆ ನೀಡುವಂತೆ ಇಲ್ಲಿ ಆಗ್ರಹಿಸಿದೆ ಮತ್ತು ಕನ್ನಡ ಪರ ಸಂಘಟನೆಗಳು ಆಗ್ರಹಿಸುತ್ತದೆ. ಇತ್ತಿ ನಮ್ಮ ಅಭಿಮಾನಿಗಳು ಎಲ್ಲ ಆಲೂರಿನ ಎಲ್ಲ ಕನ್ನಡ ಪ್ರೇಮಿಗಳು ಸ್ನೇಹಪರ
ಕನ್ನಡ ಪರ, ದಲಿತ ಪರ, ಕನ್ನಡ ಪ್ರಭ ಎಲ್ಲ ಸಂಘ ಸಂಘಟನೆಗಳು ಸೇರಿ ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದೇವೆ. ಎಲ್ಲ ಇಟ್ಕೊಳ್ರಿ ಸ್ವಾಮಿ, ಇನ್ನೊಂದು ಸ್ವಲ್ಪ ಹಿಂದೆ. ಎಲ್ಲ ಸೇರಿ ಇವತ್ತು ಏನು ಪ್ರತಿಭಟನೆ ಮಾಡಿದ್ದೀರಿ, ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸ ಮಾಡಿರೋ ಬಗ್ಗೆ ಅದನ್ನು ಮತ್ತೆ ಪುನರ್ಸ್ಥಾಪಿಸಿ ರಾಷ್ಟ್ರೀಯ ಮಟ್ಟದ ಪ್ರವಾಸಿ ಆಕರ್ಷಣೆ ಕೇಂದ್ರವಾಗಿ ಮಾಡಬೇಕಂತ ಇವತ್ತು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದೀರಿ. ಇದನ್ನು ನಾವು ಇವತ್ತೇ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಸಾಹಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನಿದ್ದಾರೋ ಅವರು ಇಡೀ ಕರ್ನಾಟಕದ ಒಂದು ಮೇರು ನಟರು. ಇಂತಹ ಮಹಾನ್ ವ್ಯಕ್ತಿಯ ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿದ್ದು ಕೆಲವು ಕಾರಣಾಂತರಗಳಿಂದ ಅಲ್ಲಿ ಕೋರ್ಟಲ್ಲಿ ಮೊಕದ್ದಮೆ ಅಂತ ಹೇಳ್ಬಿಟ್ಟು ಇವತ್ತು ವಿನಾಕಾರಣ ಆ ಸಮಾಧಿಯನ್ನು ಧ್ವಂಸಗೊಳಿಸಿದ್ದಾರೆ. ದಯವಿಟ್ಟು ನಾವು ಸರ್ಕಾರವನ್ನು ಇವತ್ತು ಕೇಳ್ತಾ ಇದ್ದೀವಿ, ದಯವಿಟ್ಟು ಮರು ನಿರ್ಮಾಣ ಮಾಡಿಕೊಡಿ ಸಮಾಧಿಯನ್ನ. ಇವತ್ತು ಸಾಹಸಿಂಹ ವಿಷ್ಣುವರ್ಧನ್ ಅವರು 200 ಚಿತ್ರಗಳನ್ನ ನಡೆಸಿದ್ದಾರೆ. ಇವತ್ತು ಇಡೀ ರಾಜ್ಯಾದ್ಯಂತ 7 ಕೋಟಿ ಕನ್ನಡಿಗರ ಹೃದಯದಲ್ಲಿ ಆರಾಧ ದೇವರಾಗಿದ್ದಾರೆ. ಇಂತಹ ಮಹಾನ್ ನಟರ ಕನ್ನಡದ ಕುವರನ ಒಂದು ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಇವತ್ತು ಧ್ವಂಸ ಮಾಡಿರ್ತಕ್ಕಂಥದ್ದು ಖಂಡನೀಯ. ದಯವಿಟ್ಟು ನಿಮ್ಗೇನಾದ್ರೂ ರಾಜ್ಯ ಸರ್ಕಾರದವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ದಯವಿಟ್ಟು ಮರು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಯಾರೇ ಆ ಕಿಡಿಗೇಡಿಗಳು ಯಾರಿದ್ದಾರೋ ಆ ಕಿಡಿಗೇಡಿಗಳನ್ನ ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಬೇಕು ಅಂತ ಸರ್ಕಾರವನ್ನು ನಾವು ಒತ್ತಾಯಿಸ್ತಾ ಇದ್ದೀವಿ. ಬಂಧುಗಳೇ, ಚಲನಚಿತ್ರಗಳ ಒಂದು ಖ್ಯಾತ ನಟರಾದಂತಹ ಇತ್ತೀಚೆಗೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿ ಧ್ವಂಸಗೊಳಿಸಿದ್ದು ಇದು ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲ ಅಭಿಮಾನಿಗಳು ನೋಡುವಂತ ಸಂಗತಿ. ಒಬ್ಬ ದುರಂತ ನಾಯಕರು ಯಾರು ಅಂದ್ರೆ ಅದು ವಿಷ್ಣುವರ್ಧನ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಬದುಕಿದ್ದಷ್ಟು ದಿನನೂ ತುಂಬಾ ಕಷ್ಟಗಳನ್ನು ಅನುಭವಿಸಿ ತುಂಬಾ ತೊಂದರೆಗಳನ್ನು ಅನುಭವಿಸಿದ್ರು. ಅವರು ಸತ್ತ ನಂತರ ಕೂಡ ಅವರ ಸಮಾಧಿಯನ್ನು ಧ್ವಂಸಗೊಳಿಸುವ ಮೂಲಕ ಅವರ ಆತ್ಮಕ್ಕೆ ಈಗಲೂ ಕೂಡ ಶಾಂತಿ ಇಲ್ಲದಿದೆ. ಇದೊಂಥರ ದುರಂತ. ಮತ್ತೆ ಏನು ನಮ್ಮ ಸುದೀಪ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ಯಾರನ್ನೂ ಬೆಳ್ಕೊಳ್ಳಲ್ಲ, ಯಾರನ್ನೂ ಸೈಕಲ್ ಹಿಡಿಯೋದು ಬೇಡ. ವಿಷ್ಣು ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ಅವರು ಆ ಒಂದು ಜಾಗವನ್ನು ಕೊಂಡ್ಕೊಳ್ಳುವಂಥ ಶಕ್ತಿನೂ ಇದೆ. ಮತ್ತೆ ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡುವಂಥ ಕೆಪಾಸಿಟಿ ಇದೆ ನಮ್ಮ ವಿಷ್ಣು ಅಭಿಮಾನಿಗಳಿಗೆ. ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳ ವತಿಯಿಂದ ಈ ದಿನ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ. ಎಲ್ಲರಿಗೂ ಇನ್ನೊಂದು ಧನ್ಯವಾದ ತಿಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. 2009ರಲ್ಲಿ ಅಭಿನವ ಭಾರ್ಗವ ಮರಣ ಹೊಂದುತ್ತಾರೆ. ಆ ಸಂದರ್ಭದಲ್ಲಿ ಇದ್ದಂಥ ರಾಜ್ಯ ಸರ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸ್ಮಾರಕವನ್ನು ಅಥವಾ ಪುಣ್ಯಭೂಮಿಯನ್ನು ನಿರ್ಮಾಣ ಮಾಡೋದಕ್ಕೆ ಜಾಗವನ್ನು ಕಲ್ಪಿಸಿಕೊಡುತ್ತೆ. ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಅಲ್ಲೇ ಮಾಡಲಾಗುತ್ತೆ. ಇದು ತದನಂತರ ಕೋರ್ಟ್ ಮೊರೆ ಹೋಗಿದ್ದು ಇದನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಕೊಂಡ್ಕೋಬೇಕು ಅಂತ ದುರುದ್ದೇಶದಿಂದ ಹಾಗೂ ಈ ಭೂಮಿಯ ಮೇಲಿನ ಹಕ್ಕನ್ನು ತಮ್ಮದು ಹೇಳಿಕೊಳ್ಳುವ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಆದೇಶ ನೀಡೋದ್ರ ಮೂಲಕ ನ್ಯಾಯಾಧೀಶರು ಅವರಿಗೆ ಆದೇಶವನ್ನು ಹೊರಡಿಸ್ತಾರೆ. ಈ ಆದೇಶದನ್ವಯ ಕೆಲವು ಕಿಡಿಗೇಡಿಗಳು ಹೇಳಿಕೆಯನ್ನು ಸತ್ತ ಮೇಲೂ ಸಹಿಸದ ಕೆಲವು ಕಿಡಿಗೇಡಿಗಳು ಸಮಾಧಿಯನ್ನು ಧ್ವಂಸ ಮಾಡುತ್ತಾರೆ. ವಿಷ್ಣುವರ್ಧನ್ಗಾಗಿ ಇರ್ತಕ್ಕಂತಹ ಒಂದೇ ಒಂದು ಪುಣ್ಯಭೂಮಿಯನ್ನು ಸಹ ಕೆಲವು ಕಿಡಿಗೇಡಿಗಳು ಧ್ವಂಸಗೊಳಿಸಿರುವುದು ಖಂಡನೀಯ ಮತ್ತು ನಮಗೆ ಬಹಳ ದುಃಖದ ಸಂಗತಿಯಾಗಿರುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಸಹ ಇದರ ಬಗ್ಗೆ ಕ್ರಮ ತಗೊಂಡು ಆ ಸರ್ಕಾರದ ಭೂಮಿ ಏನಿದೆ ಅದನ್ನು ಸರ್ಕಾರಕ್ಕೆ ವಶಪಡಿಸಿಕೊಂಡು ಕೇವಲ ನಾವು ಕೇಳಿದ 10 ಗುಂಟೆ ಜಾಗವನ್ನು ವಿಷ್ಣುವರ್ಧನ್ ಸಮಾಧಿಗೆ ಕೊಟ್ಟು ಅದನ್ನು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ನಾವು ಅಂದರೆ ವಿಷ್ಣು ಸೇನಾ ಸಮಿತಿ ನಾಲ್ಕು ತಾಲೂಕಿನ ವತಿಯಿಂದ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಪ್ರತಿಭಟನೆ ಯಶಸ್ವಿಯಾಗಿದೆ. ನಮ್ಮ ಪ್ರತಿಭಟನೆ ರಾಜ್ಯ ಸರ್ಕಾರಕ್ಕೆ ಮುಚ್ಚುತ್ತೆ.
ವಿಷ್ಣುವರ್ಧನ್ ರವರ ನೋವು ಮತ್ತು ಕೂಗು, ಅಭಿಮಾನಿಗಳ ಕೂಗು ರಾಜ್ಯ ಸರ್ಕಾರಕ್ಕೆ ಮುಟ್ಟುತ್ತೆ ಅಂತ ನಿಮ್ಮನ್ನು ಹೇಳ್ತಾ, ಸ್ಮಾರಕವನ್ನು ನಿರ್ಮಾಣ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂತಂದರೆ ರಾಜ್ಯ ಸರ್ಕಾರ ತಕ್ಕ ಶಾಸ್ತಿಯನ್ನು ಅನುಭವಿಸಬೇಕಾಗುತ್ತೆ ಅಂತ ನಿಮಗೆ ತಿಳಿಸ್ತೀವಿ.